ಎಲ್ಲರಿಗೂ ನಮಸ್ಕಾರ. ಬಿಸಿ ಬಿಸಿ ಅನ್ನಕ್ಕೆ ಒಂದು ರುಚಿಯಾದ ನಂಗು ಮೀನು ಸಾರು. ನಾವಿದಕ್ಕೆ ನಂಗು ಮೀನು ಅಂತ ಹೇಳ್ತೇವೆ. ನೀವೆಂತ ಹೇಳ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಮಾಡಲಿಕ್ಕೂ ತುಂಬ ಸುಲಭ. ನೋಡಿ, ತುಂಬ ದೊಡ್ಡ ನಂಗು ಮೀನು, ಫುಲ್ ಮಾಂಸ ಇರ್ತದೆ ಇದರಲ್ಲಿ. ಎಲ್ಲರೂ ಇಷ್ಟಪಡುವಂಥ ಮೀನಿದು. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ದೊಡ್ಡ ದೊಡ್ಡ ನಂಗು ಮೀನು ತುಂಬ ಫ್ರೆಶ್ ಆಗಿ ಉಂಟು ಇದು. ಇದನ್ನೀಗ ನಾವು ಕ್ಲೀನ್ ಮಾಡಿ ಕಟ್ ಮಾಡ್ಕೋಬೇಕು. ಮಸಾಲೆಗೆ ನಾನಿಲ್ಲಿ 14 ಮೆಣಸಿನ್ಕಾಯಿ ತಗೊಂಡಿದ್ದೇನೆ. 10 ಬ್ಯಾಡಗಿ, 4 ಗಿಡ್ಡೆ ಮೆಣಸಿನ್ಕಾಯಿ, ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ. ಅದಕ್ಕೆ ಅರಿಶಿನ, ಹಾಗೆ ಕರಿಬೇವು ಸೊಪ್ಪು, ಅರ್ಧ ಈರುಳ್ಳಿ, 4 ಎಸಳು ಬೆಳ್ಳುಳ್ಳಿ, 2.5 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನು ಮೆಂತೆ ಹಾಕ್ಕೊಂಡಿದ್ದೇನೆ. ಮೆಂತೆ ಹಾಕ್ಕೊಂಡ್ರೆ ಒಳ್ಳೆ ಪರಿಮಳ ಬರ್ತದೆ. ಹಾಗೆ 1/4 ಸ್ಪೂನು ಸಾಸಿವೆ, ಒಂದು 10 ಕಾಳುಮೆಣಸು. ಇಲ್ಲಿ ನಾನು ಒಂದು 1/4 ಸ್ಪೂನು ವಾಮಕಾಳು ಹಾಕಿದ್ದೇನೆ. ಇದಕ್ಕೆ ವಾಮಕಾಳು ತುಂಬ ಮುಖ್ಯವಾಗಿ ಹಾಕಬೇಕು, ಯಾಕಂದರೆ ಒಳ್ಳೆ ಘಮ ಮತ್ತು ತುಂಬ ರುಚಿಯಾಗಿ ಇರ್ತದೆ. ಸಣ್ಣ ಗಾತ್ರದ ಹುಣಸೆಹಣ್ಣು. ಮಸಾಲೆ ಪದಾರ್ಥಗಳನ್ನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡುವ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಪದಾರ್ಥವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಹಾಕಬೇಕು. ಮತ್ತು ಕಲರ್ ಕೂಡ ಹಾಗೆ ನಂಗು ಮೀನು ಸಾರಿಗೆ ಯಾವಾಗಲೂ ಈ ರೀತಿ ಆಗಬೇಕು, ತುಂಬ ಕೆಂಪು ಆಗಬಾರ್ದು. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ 3 ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಈರುಳ್ಳಿಯನ್ನು ಹಾಕಿ ಒಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಈ ಮೀನು ಸಾರು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮೀನಿಗೆ ತುಂಬ ರುಚಿ, ಹಾಲಿನ ಥರ ರುಚಿ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇನ್ನು ಮಸಾಲೆ ಚೆನ್ನಾಗಿದ್ದು ಕುದಿಬೇಕು. ತುಂಬ ದೊಡ್ಡ ನಂಗು ಮೀನು, ಇದನ್ನು ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ಈಗ ಮಸಾಲೆ ಕುದೀತಾ ಉಂಟ ನೋಡುವ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಮಸಾಲೆ ಕುದ್ದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಯಾಕಂದರೆ ಮಸಾಲೆ ಕರೆಕ್ಟಾಗಿ ಕುದಿಬೇಕು. ಮೀನು ಹಾಕೋ ಮುಂಚೆ ಮಸಾಲೆಯ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಕುದಿಸಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ಮಸಾಲೆ ಚೆನ್ನಾಗಿ ಕುದ್ದಿದೆ. ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನನ್ನು ಇದಕ್ಕೆ ಹಾಕಬೇಕು. ಮೀನು ಹಾಕುವಾಗ ಯಾವಾಗಲೂ ಸ್ಪ್ರೆಡ್ ಮಾಡಿ ಬಿಡಿಸಿ ಹಾಕ್ಕೋಬೇಕು. ಈ ಮೀನು ತುಂಬ ಬೇಗ ಬೇಯ್ತದೆ. ಒಮ್ಮೆ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸಬೇಕು. ಬನ್ನೀಗ ಮೀನು ಬೆಂದಿದೆಯಾ ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಯಾಕಂದರೆ ಈ ಮೀನು ತುಂಬ ಬೇಗ ಬೇಯ್ತದೆ. ರುಚಿಯಾದ ನಂಗು ಮೀನು ಸಾರು ರೆಡಿಯಾಗಿದೆ. ನೋಡಿ, ಸಪ್ಪೆ ಮೀನಾದರೂ ಈ ಮೀನಿಗೆ ಇರುವ ರುಚಿ ಉಂಟಲ್ಲ, ಅದ್ಭುತ ಅಂತಲೇ ಹೇಳ್ಬೋದು. ಮತ್ತು ಫುಲ್ಲು ಇದರಲ್ಲಿ ಮಾಂಸನೇ ಇರ್ತದೆ, ಅಷ್ಟೊಂದು ರುಚಿಯಾಗಿರ್ತದೆ. ಮೆಂತೆ ಮತ್ತು ವಾಮಕಾಳು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ತುಂಬ ಒಳ್ಳೆ ಘಮವನ್ನು ಕೊಟ್ಟಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಪರಿಮಳ ಅಂತೂ. ರುಚಿಯಾದ ನಂಗು ಮೀನಿನ ಸಾರು ರೆಡಿಯಾಗಿದೆ. ನಿಮಗೂ ಇದು ಇಷ್ಟ ಆಗುತ್ತೆ. ನೀವು ಕೂಡ ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.